ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ 5 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 22. ಈ ದೃಗ್ರಹಂ ತತ್ಪಶ್ಯಂತೀಂ ನಾತಿ ಪ್ರೀತೇನ ಚೇತಸ ಸರ್ವಭೂತಾಶಯಾಭಿಘ್ನ ಪ್ರಾವೋಚತ್ಕರ್ದಮ ಸ್ವಯಂ. ಅನುವಾದ: ಅಷ್ಟೊಂದು ವೈಭವೋಪೇತವಾದ ವಿರಾಟ್ ಸ್ವರೂಪದ ಈ ಅರಮನೆಯನ್ನು ದೇವಹೂತಿಯು ಅಸಂತುಷ್ಟ ಹೃದಯವುಳ್ಳವಳಾಗಿ ನೋಡುತ್ತಿರುವುದನ್ನು ಕಂಡಾಗ ಆಕೆಯ ಭಾವನೆಗಳನ್ನು ಕರ್ದಮ ಮುನಿ ಅರಿಯಬಲ್ಲವನಾದನು. ಏಕೆಂದರೆ ಆತನಿಗೆ ಯಾರ ಹೃದಯವನ್ನಾದರೂ ಅರಿಯಬಲ್ಲ ಸಾಮರ್ಥ್ಯವಿತ್ತು. ಆದ ಕಾರಣ ಆತ ತನ್ನ ಪತ್ನಿಯನ್ನು ಕುರಿತು ಆಪ್ತವಾಗಿ ಹೀಗೆ ನುಡಿದನು. ಶ್ಲೋಕ 23. ನಿಮಜ್ಯಾಸ್ಮಿನ್ ಹೃದಯ ಭೀರು ವಿಮಾನಮಿದಮಾರುಹ ಇದಂ ಶುಕ್ಲಕೃತಂ ತೀರ್ಥಮಾಶಿಷಾಂ ಯಾಪಕಂ ಋಣಾಂ. ಅನುವಾದ: ನನ್ನ ಪ್ರೀತಿಯ ದೇವಹೂತಿಯೇ, ನೀನು ತುಂಬ ಹೆದರಿದವಳಂತೆ ಕಾಣುತ್ತಿರುವೆ. ಮೊದಲು ನೀನು ಸ್ವತಃ ಭಗವಾನ್ ವಿಷ್ಣುವೇ ಸೃಷ್ಟಿಸಿರುವ ಮಾನವ ಜೀವಿಗಳ ಎಲ್ಲ ಬಯಕೆಗಳನ್ನೂ ಈಡೇರಿಸಬಲ್ಲ ಬಿಂದು ಸರೋವರದಲ್ಲಿ ಸ್ನಾನ ಮಾಡು. ಅನಂತರ ಈ ವಿಮಾನವನ್ನೇರು. ಶ್ಲೋಕ 24. ಸಾ ದದ್ಭರ್ತು ಸಮಾದಾಯ ವಚ ಕುವಲಯೇಕ್ಷಣ ಸರಜಂ ಬಿಭ್ರತೀ ವಾಸೋ ವೇಣೀಭೂತಾಂಶ್ಚ ಮೂರ್ಧಜಾನ್. ಅನುವಾದ: ಕಮಲ ನಯನೆಯಾದ ದೇವಹೂತಿಯು ಪತಿಯ ಆಣತಿಯನ್ನು ಒಪ್ಪಿಕೊಂಡಳು. ಮಲಿನ ವಸ್ತ್ರಗಳು ಮತ್ತು ಜಟೆಗಟ್ಟಿದ ಕೂದಲುಗಳಿಂದಾಗಿ ಅವಳು ಅಷ್ಟೊಂದು ಆಕರ್ಷಕಳಾಗಿ ಕಾಣುತ್ತಿರಲಿಲ್ಲ. ಶ್ಲೋಕ 25. ಅಂಗಂ ಚ ಮಲಪಂಕೇನ ಸಂಚನ್ನಂ ಶಬಲಸ್ಥನಂ ಆವಿವೇಶ ಸರಸ್ವತ್ಯಾ ಸರ ಶಿವಜಲಾಶಯಂ. ಅನುವಾದ: ಅವಳ ದೇಹದ ಮೇಲೆ ಮಾಲಿನ್ಯದ ದಪ್ಪ ಪದರವು ಮೆತ್ತಿಕೊಂಡಿತ್ತು. ಅವಳ ವಕ್ಷವು ಬಣ್ಣಗೆಟ್ಟಿತ್ತು. ಅವಳು ಸರಸ್ವತಿಯ ಪವಿತ್ರ ಜಲವನ್ನು ಹೊಂದಿದ್ದ ಸರೋವರದಲ್ಲಿ ಧುಮುಕಿದಳು. ಶ್ಲೋಕ 26. ಸಾಂತಸ್ಸರಸಿ ವೇಶ್ಮಸ್ಥ ಶತಾನಿ ದಶಕನ್ಯಕಾಃ ಸರ್ವಾ ಕಿಶೋರ ವಯಸ್ಸೋ ದದರ್ಶೋತ್ಪಲಗಂಧಯಃ. ಅನುವಾದ: ಸರೋವರದಲ್ಲಿ ಇದ್ದ ಭವನವೊಂದರಲ್ಲಿ ತಾವರೆ ಹೂಗಳಂತೆ ಗಂಧವತಿಯರಾದ ಕಿಶೋರ ವಯಸ್ಸಿನ 1,000 ಕನ್ಯೆಯರನ್ನು ಅವಳು ನೋಡಿದಳು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಆ ಅರಮನೆ ಹೇಗಾಗಿತ್ತು, ಏನು ಅದರ ಸೌಂದರ್ಯ ಏನು, ಅದನ್ನೆಲ್ಲ ವಿವರಣೆ ಮಾಡ್ತಾ ಇದ್ದು. ವಜ್ರದ ಗೋಡೆಗಳಿತ್ತು, ಅದರಲ್ಲಿ ಕೆಂಪು ಹರಳುಗಳಿತ್ತು, ಅದು ಕಣ್ಣುಗಳ ಹಾಗೆ ಕಾಣಿಸ್ತಿತ್ತು. ಮತ್ತೆ ರಾತ್ರಿಯಲ್ಲೂ ಕೂಡ ಅದು ಬೆಳಕನ್ನ ಚೆಲ್ಲುವಂಥದ್ದು. ಮತ್ತೆ ಸೊಗಸಾದ ಮಂಟಪಗಳಿತ್ತು, ಸುವರ್ಣ ದ್ವಾರಗಳಿತ್ತು. ಆಮೇಲೆ ಅರಮನೆಯಲ್ಲಿ ಜೀವಂತ ಹಂಸ ಪಕ್ಷಿಗಳು ಮತ್ತೆ ಪಾರಿವಾಳಗಳಿತ್ತು. ಅದರ ಜೊತೆಗೆ ಕೃತಕ ಹಂಸ ಪಾರಿವಾಳಗಳು ಇತ್ತು. ಅದು ಎಷ್ಟು ಜೀವಂತವಾಗಿದೆಯೇನೋ ಅನ್ನೋ ರೀತಿ ಇತ್ತು ಅಂತಂದ್ರೆ, ಆ ಜೀವಂತ ಪಕ್ಷಿಗಳು ಕೃತಕ ಪಕ್ಷಿಗಳ ಮೇಲೆ ಹಾರಾಡ್ತಾ ಇದ್ವು. ಹೀಗೆ ಆ ಅರಮನೆಯಲ್ಲೆಲ್ಲ ಪಕ್ಷಿಗಳ ಧ್ವನಿ ಇತ್ತು. ಆಮೇಲೆ ಆ ಒಂದು ದುರ್ಗದಲ್ಲಿ ಓಡಾಡೋದಕ್ಕೆ ಜಾಗ ಇತ್ತು, ವಿಶ್ರಾಂತಿ ಪಡ್ಕೊಳ್ಳೋದಕ್ಕೆ ಮತ್ತೆ ಮಲಗೋ ಒಂದು ಕೋಣೆಗಳಿತ್ತು, ಒಳಾಂಗಣ ಹೊರಾಂಗಣ. ಹೀಗೆ ಅದನ್ನ ನೋಡ್ತಾ ಇದ್ರೆ ಕಣ್ಣಿಗೆ ಹಿತವನ್ನ ಕೊಡುವಂಥದ್ದು. ಅದನ್ನೆಲ್ಲ ನೋಡಿ ಸ್ವತಃ ಋಷಿನೇ ಆಶ್ಚರ್ಯಪಟ್ಟ ಅಂತಂದ್ಬಿಟ್ಟು ಎಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟೊಂದು ವೈಭವಯುತವಾಗಿರುವಂತಹ ವಿರಾಟ್ ಸ್ವರೂಪದ ಆ ಅರಮನೆಯನ್ನ ದೇವಹೂತಿ ನೋಡ್ಬಿಟ್ಟು ಅವಳಿಗೇನೋ ಒಂಥರ ಗಾಬರಿ ಆದಂಗಿದೆ. ಅಂದ್ರೆ ಅಸಂತುಷ್ಟ, ಅಲ್ಲಿ ಸಂತೋಷನೇ ಇಲ್ಲ, ಅವಳಿಗೆ ಸಂತುಷ್ಟಿನೇ ಇಲ್ಲ. ಅವಳು ಹೀಗೆ ಒಂಥರ ದಂಗಾಗಿ ನೋಡ್ತಾ ಇದ್ದಾಳೆ. ಅವಳನ್ನ ಆ ರೀತಿ ನೋಡ್ತಾ ಇರೋದನ್ನ ಕರ್ದಮ ಮುನಿಗಳು ನೋಡ್ತಾರೆ. ಆಗ ಅವಳ ಭಾವನೆಗಳನ್ನ ಅವರು ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಆ ಕರ್ದಮ ಮುನಿಗಳು ಯಾರ ಹೃದಯವನ್ನಾದ್ರೂ ಅರ್ಥ ಮಾಡಿಕೊಳ್ಳುವಷ್ಟು ಅವರಿಗೆ ಸಾಮರ್ಥ್ಯ ಇತ್ತು. ಅದಕ್ಕೋಸ್ಕರ ಅವರು ನೋಡ್ತಾರೆ, ಓ ಇವಳು ಗಾಬರಿ ಪಟ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ತನ್ನ ಪತ್ನಿಯನ್ನ ಕರೆದು ಅವಳಿಗೆ ಪ್ರೀತಿಯಿಂದ ಈ ರೀತಿ ಅವರು ಮಾತಾಡ್ತಾರೆ. ಅಂದ್ರೆ ಅವಳ ಭಾವನೆ ಏನು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಏನ್ ಸಮಾಧಾನ ಹೇಳ್ಬೇಕು ಆ ರೀತಿ ಅವರು ಈಗ ಮಾತಾಡ್ತಾರೆ. ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವಹೂತಿಯು ತನ್ನ ದೇಹದ ಬಗ್ಗೆ ವಿಶೇಷವಾದ ಗಮನ ತೆಗೆದುಕೊಳ್ಳದೆ ಬಹಳ ಕಾಲ ಆಶ್ರಮದಲ್ಲಿ ಜೀವಿಸಿದ್ದಳು. ಅವಳ ದೇಹ ಮಾಲಿನ್ಯದಿಂದ ಆವೃತವಾಗಿತ್ತು. ಅವಳ ವಸ್ತ್ರಗಳು ಅಷ್ಟೇನು ಚೆನ್ನಾಗಿರಲಿಲ್ಲ. ಕರ್ದಮ ಮುನಿಯು ಅಂತಹ ಅರಮನೆಯನ್ನು ಸೃಷ್ಟಿಸಬಲ್ಲ ತನ್ನ ಸಾಮರ್ಥ್ಯದಿಂದ ಆಶ್ಚರ್ಯಚಕಿತರಾಗಿದ್ದರು. ಅದೇ ರೀತಿ ದೇವಹೂತಿಯೂ ಆಶ್ಚರ್ಯಚಕಿತಳಾಗಿದ್ದಳು. ಅಂತಹ ವೈಭವೋಪೇತ ಅರಮನೆಯಲ್ಲಿ
ಅವಳು ಹೇಗೆ ತಾನೇ ಜೀವಿಸಬಲ್ಲಳು? ಕರ್ದಮ ಮುನಿಯು ಆಕೆಯ ವಿಸ್ಮಯವನ್ನು ಅರಿತುಕೊಳ್ಳಬಲ್ಲವರಾಗಿದ್ದರು. ಆದುದರಿಂದ ಅವರು ಹೀಗೆ ಮಾತನಾಡಿದರು. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ದೇವಹೂತಿ ಮದುವೆ ಆಗಿ ಬಂದು ಎಷ್ಟೋ ವರ್ಷಗಳು ಕಳೆದೋಗಿದೆ. ತನ್ನ ದೇಹದ ಬಗ್ಗೆ ಅವಳು ಗಮನ ತಗೊಳ್ಳೋದೇ ಇಲ್ಲ. ಅಂಥ ಒಂದು ಆಶ್ರಮದ ಒಂದು ಪರಿಸರದಲ್ಲಿ ಅವಳು ಇವಾಗ ಜೀವಿಸ್ತಾ ಇದ್ಲು. ಅಂದ್ರೆ ಏನು? ಅವಳಿಗೆ ದೇಹದ ಒಂದು ಪರಿವೇನೇ ಇಲ್ಲ. ಬರೀ ತನ್ನ ಗಂಡನ ಸೇವೆ ಮಾಡೋದು, ಅವ್ರು ಹೇಳ್ದಂಗೆ ಕೇಳೋದು, ಅವ್ರಿಗೆ ಏನೇನ್ ಬೇಕೋ ಅದನ್ನೆಲ್ಲ ನೋಡ್ಕೊಳ್ಳೋದು, ಈ ಒಂದು ಕೆಲಸಗಳಲ್ಲೇ ಅವಳು ತೊಡಗ್ಬಿಟ್ಟಿದ್ಲಲ್ವಾ. ಅದಕ್ಕೋಸ್ಕರ ಅವಳಿಗೆ ದೇಹದ ಪರಿವೇ ಇರಲಿಲ್ಲ. ಅವಳ ದೇಹದಲ್ಲಿ ತುಂಬಾ ಕೊಳೆ ಕೂಡ ಇತ್ತು. ಅವಳ ಬಟ್ಟೆಗಳು ಏನೋ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಕರ್ದಮ ಮುನಿಗಳು ಅಂಥ ಒಂದು ಭವ್ಯವಾದ ಅರಮನೆಯನ್ನ ಸೃಷ್ಟಿಸಿದ ಮೇಲೆ ಅವ್ರ ಸಾಮರ್ಥ್ಯನ್ನ ನೋಡಿ ಅವರಿಗೆ ಆಶ್ಚರ್ಯ ಆಗಿತ್ತು. ಇಂಥ ಒಂದು ಅರಮನೆ ನನ್ನಿಂದ ಸೃಷ್ಟಿ ಆಯ್ತಾ ಅಂತ ಅಂದ್ಬಿಟ್ಟು. ಅಂದ್ರೆ ಅವರಲ್ಲಿ ಆ ಶಕ್ತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಯಾವತ್ತೂ ಅವರು ನೋಡಿರ್ಲಿಲ್ವಲ್ಲ. ಅದೇ ರೀತಿನೇ ದೇವಹೂತಿಯು ಕೂಡ ಆಶ್ಚರ್ಯಚಕಿತಳಾಗಿದ್ಲು. ಇಂಥ ವೈಭವಯುತವಾಗಿರುವಂಥ ಅರಮನೆಯಲ್ಲಿ ನಾನು ಹೇಗೆ, ಅಂದ್ರೆ ಅವಳು ಹೇಗೆ ತಾನೇ ಜೀವಿಸೋದಕ್ಕೆ ಸಾಧ್ಯ ಅಂತ. ಈಗ ಒಂದು ಸಣ್ಣ ಕುಟೀರದಲ್ಲಿದ್ದವಳಿಗೆ 7 ಅಂತಸ್ತಿ ಮಾಡಿ ಮನೆ ಕೊಟ್ಟುಬಿಟ್ರೆ, ಅದು ಏನು ಚಿಕ್ಕದಾಗಿರ್ಲಿಲ್ಲ, 30-40 ಸೈಟ್ ಅಲ್ಲ, ದೊಡ್ಡದಾಗಿರುವಂಥ ಅರಮನೆ. ಅದು ಆಕಾಶದಲ್ಲಿ ಬೇರೆ ತೇಲಾಡುವಂಥ ಮನೆ. ಅಂಥದ್ರಲ್ಲಿ ಹೇಗೆ ತಾನೇ ಜೀವಿಸೋದಕ್ಕೆ ಆಗುತ್ತೆ? ಈ ನೋಡಿ, ಈಗ ಅವಳ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕರ್ದಮ ಮುನಿ ಅರ್ಥ ಮಾಡ್ಕೊಂಡ್ರು. ಅದಕ್ಕೋಸ್ಕರ ಅವರು ಇವಾಗ ಹೆಂಡತಿಗೆ ಈ ರೀತಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಪ್ರೀತಿಯ ದೇವಹೂತಿಯೇ, ನೀನ್ ತುಂಬಾ ಹೆದರ್ಕೊಂಡಿರೋಳ ಹಾಗೆ ಕಾಣಿಸ್ತಾ ಇದೀಯಾ. ಅದಕ್ಕೆ ಏನ್ ಮಾಡ್ಬೇಕೀಗ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೊದಲು ನೀನೇನ್ ಮಾಡು ಅಂತಂದ್ರೆ, ಸ್ವತಃ ಭಗವಂತನೇ, ಅಂದ್ರೆ ವಿಷ್ಣುನೇ ಸೃಷ್ಟಿ ಮಾಡಿರುವಂತಹ ಮಾನವ ಜೀವಿಗಳ ಎಲ್ಲಾ ಬಯಕೆಗಳನ್ನ ಈಡೇರಿಸುವಂತಹ ಈ ಬಿಂದು ಸರೋವರದಲ್ಲಿ ನೀನು ಸ್ನಾನ ಮಾಡು. ಆಮೇಲೆ ಈ ವಿಮಾನವನ್ನ ಏರು. ಅಂದ್ರೆ ಅದು ಆಕಾಶದಲ್ಲಿ ಹಾರಾಡುವಂತ ಒಂದು ಅರಮನೆ ಅಲ್ವಾ, ಅದಕ್ಕೆ ಆಮೇಲೆ ನೀನು ಇದರ ಒಳಗಡೆ ಹೋಗು. ಮೊದಲು ನೀನು ಈ ಬಿಂದು ಸರೋವರದಲ್ಲಿ ಸ್ನಾನ ಮಾಡು. ಇದು ಭಗವಂತ ವಿಷ್ಣುನೇ ಸೃಷ್ಟಿ ಮಾಡಿರುವಂಥದ್ದು, ಮತ್ತೆ ಮನುಷ್ಯ ಜೀವಿಯ ಎಲ್ಲ ಬಯಕೆಗಳನ್ನ ಈಡೇರಿಸುವಂಥದ್ದು ಈ ಸರೋವರ. ಅದರಲ್ಲಿ ಸ್ನಾನ ಮಾಡು, ಆಮೇಲೆ ನೀನು ವಿಮಾನವನ್ನ ಏರು ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾತ್ರಾ ಸ್ಥಳಗಳಿಗೆ ಹೋಗಿ ಅಲ್ಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಈಗಲೂ ನಡೆದುಕೊಂಡು ಬಂದಿರುವ ಪದ್ಧತಿ. ವೃಂದಾವನದಲ್ಲಿ ಜನರು ಯಮುನಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಪ್ರಯಾಗದಂತಹ ಬೇರೆ ಕ್ಷೇತ್ರಗಳಲ್ಲಿ ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ತೀರ್ಥಂ ಆಶಿಷಾಂ ಯಾಪಕಂ ಎಂಬ ಪದಗಳು ತೀರ್ಥ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಇಚ್ಛೆಗಳು ಈಡೇರುವುವು ಎಂಬುದನ್ನು ಸೂಚಿಸುತ್ತದೆ. ಕರ್ದಮ ಮುನಿಯು ತನ್ನ ಸಾಧ್ವಿ ಪತ್ನಿಗೆ ಬಿಂದು ಸರೋವರದಲ್ಲಿ ಸ್ನಾನ ಮಾಡಲು ಸೂಚಿಸಿದರು. ಆದ್ದರಿಂದ ಅವಳು ತನ್ನ ಮೊದಲಿನ ಚೆಲುವನ್ನ, ದೇಹಕಾಂತಿಯನ್ನ ಮತ್ತೆ ಪಡೆಯಬಹುದಾಗಿತ್ತು. ನೋಡಿ, ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ನಾವು ಯಾತ್ರೆಗಳಿಗೆಲ್ಲ ಹೋಗ್ತೀವಲ್ವಾ, ಯಾತ್ರಾ ಸ್ಥಳಗಳಿಗೆ ಹೋದಾಗ ಅಲ್ಲಿ ತೀರ್ಥಗಳು ಅಂತ ಇರುತ್ತೆ, ನದಿ ಇರುತ್ತೆ, ಅಲ್ಲಿ ಸ್ನಾನ ಮಾಡೋದು ಈಗ್ಲೂ ಕೂಡ ಬಂದಿರುವಂತ ಒಂದು ಪದ್ಧತಿ. ವೃಂದಾವನಕ್ಕೆ ಹೋದಾಗ ಜನರು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಪ್ರಯಾಗದಂತಹ ಇನ್ನು ಬೇರೆ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅಂದ್ರೆ ಆ ತೀರ್ಥ ಕ್ಷೇತ್ರದಲ್ಲಿ ಯಾವ ನದಿ ಇರುತ್ತೋ ಅದರಲ್ಲಿ ಹೋಗಿ ಸ್ನಾನ ಮಾಡುವಂಥದ್ದು ಈಗ್ಲೂ ಕೂಡ ನಡ್ಕೊಂಡು ಬಂದಿದೆ. ತೀರ್ಥಂ ಆಶಿಷಾಂ ಯಾಪಕಂ ಅಂದ್ರೆ ಅರ್ಥ ಏನು? ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಇಚ್ಛೆಗಳೆಲ್ಲ ಈಡೇರುತ್ತೆ ಅಂತ ಅದರ ಅರ್ಥ. ಕರ್ದಮ ಮುನಿಗಳಿಲ್ಲಿ ತಮ್ಮ ಹೆಂಡತಿಗೆ ಏನ್ ಹೇಳ್ತಾ ಇದ್ದಾರೆ? ಬಿಂದು ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದರಲ್ಲಿ ನೀನು ಸ್ನಾನ ಮಾಡಿದ್ರೆ ಮೊದಲು ಇದ್ದಂತಹ ಚೆಲುವು ಮತ್ತೆ ಆ ದೇಹದ ಕಾಂತಿ ಇದೆಯಲ್ಲ, ಅದನ್ನ ನೀನು ಮತ್ತೆ ಪಡಿಬಹುದು ಅನ್ನೋ ಕಾರಣದಿಂದ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಸೊ ಮುಂದುವರೆದು ಹೇಳ್ತಾರೆ, ಕಮಲ ನಯನೆಯಾದಂತಹ ದೇವಹೂತಿ ಇದ್ದಾಳಲ್ಲ, ಅವ್ರ ಗಂಡ ಏನ್ ಹೇಳ್ತಾ ಇದ್ದಾನೋ ಆ ಒಂದು ಆಜ್ಞೆಯನ್ನ ಒಪ್ಕೊಳ್ತಾಳ. ಆಯ್ತು, ನಾನು ಅದೇ ರೀತಿ ಮಾಡ್ತೀನಿ ಅಂತ. ಮಲಿನ ವಸ್ತ್ರಗಳು ಮತ್ತೆ ಜಟೆಗಳೆಲ್ಲ ಅವಳಿಗೆ ಬೆಳೆದು ಬಿಟ್ಟಿರುತ್ತೆ, ಕೂದಲು. ಅದ್ರಿಂದ ಏನಂದ್ರೆ ಅವಳು ನೋಡೋದಕ್ಕೆ ಅಷ್ಟೊಂದು ಸೌಂದರ್ಯವತಿಯಾಗಿ ಇರ್ಲಿಲ್ಲ. ಅವಳು ದೇಹದ ಒಂದು ಪರಿವೆನೇ ಇಲ್ಲದೆ ಕೆಲಸ ಮಾಡ್ತಿದ್ಲಲ್ವಾ, ಅದಕ್ಕೋಸ್ಕರ ಜಟೆ ಬೆಳೆದು ಬಿಟ್ಟಿದೆ. ಸೊ ಅವಳ ಮೈ ಮೇಲೆ ಒಳ್ಳೆ ಬಟ್ಟೆಗಳಿಲ್ಲ, ಅದರಿಂದ ಅವಳು ಅಷ್ಟೊಂದು ಆಕರ್ಷಕವಾಗಿ ಕಾಣಿಸ್ತಾ ಇರ್ಲಿಲ್ಲ. ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ಅಂತಂದ್ರೆ,
ದೇವಹೂತಿಯು ತನ್ನ ಕೂದಲನ್ನು ಅನೇಕ ವರ್ಷಗಳ ಕಾಲ ಬಾಚಿರಲಿಲ್ಲವೆಂಬುದು, ಅದುದರಿಂದ ಅವಳ ಕೂದಲುಗಳು ಜಟೆ ಕಟ್ಟಿದ್ದವು ಎಂಬುದು ಇದರಿಂದ ಸೂಚಿತವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ, ತನ್ನ ಪತಿಯ ಸೇವೆಯಲ್ಲಿ ತೊಡಗುವುದಕ್ಕಾಗಿ ಆಕೆಯು ತಾನು ಉಡುವಂತಹ ಬಟ್ಟೆಗಳನ್ನು ಮತ್ತು ತನ್ನ ಸೌಖ್ಯವನ್ನು ಕಡೆಗಣಿಸಿದ್ದಳು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವಳಿಗೆ ಜಟೆ ಎಲ್ಲ ಬೆಳೆದಿತ್ತು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಆದ್ರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದ್ರೆ, ದೇವಹೂತಿ ತನ್ನ ಕೂದಲನ್ನ ಬಾಚೇ ಇರಲಿಲ್ಲ, ಅದಕ್ಕೆ ಅದು ಜಟೆ ಕಟ್ಕೊಂಡ್ಬಿಟ್ಟಿದೆ. ಆಮೇಲೆ ತನ್ನ ಗಂಡನ ಸೇವೆಯಲ್ಲಿ ಅವಳು ಎಷ್ಟು ಮುಳುಗಿದ್ಲು ಅಂತಂದ್ರೆ, ತಾನು ಉಡುವ ಬಟ್ಟೆ, ತನ್ಗೇನ್ ಬೇಕೋ ಸೌಕರ್ಯಗಳು, ಅದು ಯಾವುದ್ರ ಬಗ್ಗೆನೂ ಅವಳು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಅದ್ರ ಬಗ್ಗೆ ಅವಳಿಗೆ ಗಮನ ಕೂಡ ಇರ್ಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಆಮೇಲೆ ಅವಳ ದೇಹದ ಮೇಲೆ ಎಷ್ಟು ಕೊಳೆ ಇತ್ತು ಅಂತಂದ್ರೆ, ಅದು ಪದರದ ತರ ಮೆತ್ಕೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವಳು ನೋಡೋದಕ್ಕೆ ಅಷ್ಟೊಂದು ಕೃಶವಾಗಿದ್ಲು, ಅಂದ್ರೆ ವೀಕ್ ಆಗ್ಬಿಟ್ಟಿದ್ಲು, ಕೊಳಕಿತ್ತು. ಅವಳು ಹಾಕೊಂಡಿರುವಂತ ಬಟ್ಟೆಗಳೂ ಚೆನ್ನಾಗಿರ್ಲಿಲ್ಲ, ಜಟೆ ಕಟ್ಟಿತ್ತು. ಇನ್ನು ನೋಡೋದಕ್ಕೆ ಅವಳು ಏನಾದ್ರೂ ಚೆನ್ನಾಗಿ ಕಾಣಿಸ್ತಾ ಇರ್ತಾಳ? ಇಲ್ಲ. ಸೊ ಅವಳೇನ್ ಮಾಡಿದ್ಲು, ತನ್ನ ಗಂಡ ಹೇಳದಂತ ಸರಸ್ವತಿಯ ಪವಿತ್ರ ಜಲವನ್ನ ಹೊಂದಿದ್ದಂತಹ ಸರೋವರದಲ್ಲಿ ಅವಳು ಧುಮುಕ್ತಾಳೆ. ಸರೋವರದಲ್ಲಿದ್ದ ಭವನ ಒಂದರಲ್ಲಿ, ಅಂದ್ರೆ ಆ ಸರೋವರದ ಒಳಗಡೆ ಅವಳು ಧುಮುಕಿದಾಗ ಅಲ್ಲಿ ಒಂದು ಭವನ ಕಾಣಿಸುತ್ತ ಅವಳಿಗೆ. ಅದರಲ್ಲಿ ತಾವರೆ ಹೂಗಳಂತೆ ಗಂಧವತಿಯರಾದಂತಹ, ಅಂದ್ರೆ ತುಂಬಾ ಸುಗಂಧಭರಿತವಾಗಿರುವಂತಹ ಕಿಶೋರ ವಯಸ್ಸಿನ 1,000 ಕನ್ಯೆಯರನ್ನ ಅವಳು ನೋಡ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.